ಎಷ್ಟೋ ಜನ ಫ್ರೆಂಡ್ಸ್ಗಳಿದ್ದಾರೆ, ಎಷ್ಟು ಜನ ರಿಲೇಷನ್ಸ್ ಇದ್ದಾರೆ, ಎಷ್ಟು ಜನ ಕೆಲಸ ಮಾಡಿದಾಗ ರಿಲೇಷನ್ಸ್ಗಳಿದ್ದಾರೆ, ಫ್ರೆಂಡ್ಸ್ಗಳಿದ್ದಾರೆ. ನಾವು ಯಾರು ಸುವಾರ್ತೆ ಹೇಳ್ತಾ ಇಲ್ಲ. ದೇವರ ವಾಕ್ಯ ಹೇಳ್ತಾರೆ ಎಲ್ಲರಿಗೂ ನೀನು ಸುವಾರ್ತೆ ಹೇಳು. ನಾವೊಬ್ರು ಸುವಾರ್ತಿಕರಾಗಿದ್ದೀವಿ. ಇವತ್ತಿನ ಕಾಲಘಟ್ಟದಲ್ಲಿ ನಾವು ಸೇವಕರಾಗಿ ಮಾರ್ಪಡ್ತಾ ಇದೀವಿ. ನಾವು ಸುವಾರ್ತೆ ಹೇಳ್ತಾ ಇದೀವ? ನಮ್ಗೆ ಅನೇಕ ಪ್ರವಾದನೆಗಳಿದೆ. ನೀನು ಮುಂದಿನ ಕಾಲಘಟ್ಟದ ಅಷ್ಟೊಂದು ಪ್ರವಾದನೆ ಹೇಳ್ತೀಯ, ನೀನ್ ದೊಡ್ಡ ಸೇವಕನಾಗ್ತೀಯ ಅಂತ ಅನೇಕ ಪ್ರವಾದಿಗಳ ಮೂಲಕ ಹೇಳ್ತಾ ಇದ್ದಾರೆ. ಅಂದ್ರೆ ಅದರ ಪ್ರಕಾರ ನಾವು ನಡೆಯಬೇಕಾಗುತ್ತೆ. ಹಲ್ಲೆಲೂಯಾ. ಅದರ ಪ್ರಕಾರ ನಾವು ಕೈಕೊಂಡು ನಡೆಯಬೇಕಾಗುತ್ತೆ. ನಮ್ಮ ಮನಸ್ಸಲ್ಲಿ ಪಾಪ ಹಿಡ್ಕೊಂಡು ನಾನ್ ಸೇವೆ ಮಾಡ್ತೀನಿ ಅಂತ ಅಂದ್ರೆ ಸೇವೆ ನಡೆಯಲ್ಲ. ಹಲ್ಲೆಲೂಯಾ. ನನ್ನ ಮನಸ್ಫೂರ್ತಿ ಯೇಸು ಇರಬೇಕು. ಅದನ್ನ ಬಿಟ್ಟು ಬೇರೆ ಯಾವ್ದಕ್ಕೂ ನಾವು ಸ್ಥಳ ಕೊಡ್ಬಾರ್ದು. ಹಲ್ಲೆಲೂಯಾ. ಕೆಲವೊಂದು ಜನ ಯೇಸುವಿನ ಹಿಂಬಾಲಿಸಲಿ. ಇವತ್ತಿನ ಕಾಲಘಟ್ಟದಲ್ಲಿ ಎಲ್ಲರ ಒಂದು ಪ್ರವಾದಿ ಬರ್ತಾ ಇದಾರ, ಅವ್ರನ್ನ ಹಿಂಬಾಲಿಸ್ತಾರೆ. ಎಲ್ಲರ ಒಂದು ದೊಡ್ಡ ಸೇವಕರು ಬರ್ತಾ ಇದಾರ, ಅವರನ್ನ ಹಿಂಬಾಲಿಸ್ತಾರೆ. ಹಲ್ಲೆಲೂಯಾ. ಯೇಸು ಇದಾರ ಅಲ್ಲಿ ಇಂಪಾರ್ಟೆಂಟ್. ಹಲ್ಲೆಲೂಯಾ. ನನಗೂ ಎಷ್ಟೋ ಜನ ರೇಗಿಸ್ತಾರೆ ನನ್ನ ರಿಲೇಷನ್ಸ್ ಅಲ್ಲಿ. ಓ ನೋಡಪ್ಪ, ತಿಮೋತಿ ಪಾಸ್ ಸಭೆಗೆ ಹೋಗ್ತಾನೆ. ನಾನು ಹೇಳೋದು ಒಂದೇ, ನನಗೆ ಅಲ್ಲಿ ಒಳ್ಳೆ ಬಿರಿಯಾನಿ ಸಿಗ್ತಾ ಇದೆ, ಅದಕ್ಕೆ ನಾನು ಹೋಗ್ತಾ ಇದ್ದೀನಿ. ಬಿರಿಯಾನಿ ಅಂದ್ರೆ ಅರ್ಥ ವಾಕ್ಯ ಸಿಗ್ತದೆ, ಅದಕ್ಕೆ ನಾನು ಅಲ್ಲಿ ಹೋಗ್ತಾ ಇದ್ದೀನಿ. ಕಾರಣ ಅದನ್ನು ಬಿಟ್ಟು ನನಗೆ ಏನು ಬೇರೆ ಬೇಕಾಗಿಲ್ಲ. ಜನಗಳು 1000 ಹೇಳ್ಬೋದು, ನಿನ್ನೆ ಮಾತು ಹೇಳ್ಬೋದು, ಚುಚ್ಚು ಮಾತು, ನನಗೆ ಏನೇ ಹೇಳಿದ್ರು ಪರವಾಗಿಲ್ಲ. ನನಗೆ ಎಲ್ಲಿ ವಾಕ್ಯ ಸಿಗುತ್ತೋ ಅಲ್ಲಿ ನಾನು ಹೋಗ್ತೀನಿ. ಹಲ್ಲೆಲೂಯಾ. ಈ ಕಾರಣ ಏನು ಅಂತಂದ್ರೆ ನನಗೆ ಒಳ್ಳೆ ಒಂದು ಪ್ರವಾದನೆ ದೇವಕ್ಕಿದ್ದಾರೆ, ಒಳ್ಳೆ ಒಂದು ದರ್ಶನ ನನಗೆ ಇಕ್ಕಿದ್ದಾರೆ. ಹಲ್ಲೆಲೂಯಾ. ಒಂದು ಸ್ಟೆಪ್ ನ ಮುಂದೆ ಇಕ್ಬೇಕು. ನಮ್ ನಿಂತಿರೋ ಜಾಗದಲ್ಲೇ ನಾನು ಸೇವೆ ಮಾಡ್ಬೇಕು ಅಂತ ಅನ್ಕೊಂಡ್ರೆ ನಾವು ಸೇವೆ ಮಾಡೋದಕ್ಕಾಗಲ್ಲ. ಹಲ್ಲೆಲೂಯಾ. ನಮ್ಮ ಲೈಫ್ ಅಲ್ಲಿ ಪ್ರಾರ್ಥನೆ ಇಲ್ಲ ಅಂದ್ರೆ ನಾವು ಸೇವೆ ಮಾಡೋದಕ್ಕಾಗಲ್ಲ. ಹಲ್ಲೆಲೂಯಾ. ಕಳೆದ ದಿನದಲ್ಲಿ ನಾನು ಲಾಸ್ಟ್ ವೀಕ್ ಅಲ್ಲಿ 1 hour ಒಂದಿನ ಪ್ರಾರ್ಥನೆ ಮಾಡ್ತೆ. ಅದಾದ್ಮೇಲೆ 2 ದಿನ ನಾನು 2 hour ಪ್ರಾರ್ಥನೆ ಮಾಡ್ತೆ. ದೇವರು ಹೇಳಿದ್ದು, ನಾನು ಅನ್ಕೊಂಡೆ ಈ 2 hour ನನಗೆ ಸಾರ್ಥಲ್ಲ, ನಾನು 3 hour ನಾನು ಪ್ರಾರ್ಥನೆ ಮಾಡ್ಬೇಕು ಅಂತ. ಹಲ್ಲೆಲೂಯಾ. ಕಾರಣ ಏನು ಅಂತಂದ್ರೆ ನಾವು ದೇವರನ್ನ ಹಿಂಬಾಲಿಸ್ತಾ ಹೋಗ್ತಾ ಇದ್ರೆ ನಮಗೆ ಉನ್ನತ ಸ್ಥಾನದಲ್ಲಿ ದೇವರು ಆಲೋಚನೆ ಕೊಟ್ಟು, ಯೋಚನೆ ಕೊಟ್ಟು, ಯಾತಕ್ಕಾಗಿ ಪ್ರಾರ್ಥನೆ ಮಾಡ್ಬೇಕು, ಯಾರಿಗೋಸ್ಕರ ಪ್ರಾರ್ಥನೆ ಮಾಡ್ಬೇಕಂತ ಪರಿಶುದ್ಧಾತ್ಮ ನಮಗೆ ತಿಳಿಸ್ತಾರೆ. ಹಲ್ಲೆಲೂಯಾ. ಈ ಎಷ್ಟೋ ಜನಗಳು ಪಾಪಿಗಳಿದ್ದಾರೆ, ನಮ್ಮ ಸಂಗಡ ಪಾಪಿಗಳಿದ್ದಾರೆ, ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ಬೇಕು. ಇವತ್ತು ಯೇಸು ಏನಾರ ಇಲ್ಲಿ ಇಳಿದು ಬಂದ್ರಂದ್ರೆ, ಇಲ್ಲಿ ಏನಾರ ಒಬ್ರು ಯಾರನ್ನ ನರಕಕ್ಕೆ ಹೋದ್ರೆ ಕಾರಣ ನೀವೇ ಆಗ್ತೀವಿ, ಬೇರೆ ಯಾರು ಬರಲ್ಲ. ಯೇಸು ನಮ್ಮನ್ನೇ ಕೇಳೋದು. ಯಾಕೆ ಅವ್ರಿಗೆ ನೀನು ಸುವಾರ್ತೆ ಹೇಳಿಲ್ಲ ಅಂತ ದೇವರು ನಮ್ಮನ್ನೇ ಕೇಳ್ತಾರೆ. ನಾವೇನ್ ಮಾಡ್ತೀವಿ, ನಮ್ಮನ್ನ ವಿಚಾರಿಸ್ಕೊಳ್ಬೇಕು. ಇವತ್ತು ನಾವೇನ್ ಮಾಡ್ತಾ ಇದೀವಿ? ಸುಮ್ಮನೆ ಬೆಳಗ್ಗೆ ಹೊರಡ್ತೀವಿ, ರೆಡಿ ಆಗ್ತೀವಿ, ಕಾಲೇಜ್ ಹೋಗ್ತಾ ಇದೀವಿ, ಕೆಲ್ಸಕ್ಕೆ ಹೋಗ್ತಾ ಇದೀವಿ. ದೇವರ ಸೇವೆ ಇಕ್ಕಿದ್ದಾರೆ, ಅದನ್ನ ಮರ್ತೋಗ್ಬಿಟ್ಟಿದ್ದೀವಿ ನಾವು. ಅಲ್ಲಿ ದೇವರಿಗೋಸ್ಕರ ಏನ್ ಮಾಡ್ತಾ ಇದ್ದೀವಿ? ಒಂದು ದಿನದಲ್ಲಿ ಒಂದೇ ಒಂದು ಸುವಾರ್ತೆ ಹೋದ್ರೆ ಸಾಕು. ನಾನು ಹೇಳ್ತೇನೆ, ನಾನು ಮಾಡೋದಿಷ್ಟೇ. ಯಾರ್ದನ್ನೊಬ್ರು ನನ್ನ ಫ್ರೆಂಡ್ಸ್ ಬರ್ಡೇ ಇತ್ತಾ, ಅಥವಾ ಅವ್ರ ಅಪ್ಪ ಅಮ್ಮನ ವೆಡ್ಡಿಂಗ್ ಆನಿವರ್ಸರಿ ಇತ್ತಾ, ಅವ್ರ ಅಪ್ಪ ಅಮ್ಮನ ಬರ್ಡೇನೇ ಇತ್ತಾ, ನಿಮ್ ತಾಯಿ ಕೈಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ಪ್ರೇಯರ್ ಮಾಡ್ಬಿಟ್ಟು ಒಂದೇ ಒಂದು ವಾಕ್ಯ ನಾವು ಬಿಡೋಣ, ಅವ್ರ ಮುಂದೆ ದೇವ್ರ ಕಾರ್ಯ ಮಾಡ್ತಾರೆ. ಹಲ್ಲೆಲೂಯಾ. ನಿಮ್ಮ ರಿಲೇಷನ್ಸ್ ಯಾರ್ದನ್ನ ಒಂದು ವೆಡ್ಡಿಂಗ್ ಆನಿವರ್ಸರಿ ಇತ್ತಾ, ಬರ್ತ್ಡೇ ಇತ್ತಾ, ಜಸ್ಟ್ ಫೋನ್ ಮಾಡಿ ವಿಶ್ ಮಾಡ್ಬಿಟ್ಟು ದೇವರು ಈ ತರ ನನ್ನ ನಡೆಸಿದ್ರು ಅಂತ ಒಂದೇ ಒಂದು ವಾಕ್ಯನ, ಯಾವ ವಾಕ್ಯ ಪರಿಶುದ್ಧಾತ್ಮ ನಿಮ್ಮಲ್ಲಿ ಮಾತಾಡ್ತಾರೋ ಆ ವಾಕ್ಯ ಅವರಿಗೆ ಬ್ಲೆಸ್ ಮಾಡಿ ನೀವು ಬಿಟ್ರೆ ಸಾಕು, ದೇವರು ಕಾರ್ಯ ಮಾಡ್ತಾರೆ ಅಲ್ಲಿ. ಹಲ್ಲೆಲೂಯಾ. ನಾವು ಕೂತಿರೋ ಜಾಗದಲ್ಲಿ ಕೂತ್ಕೊಂಡು ಏನು ಆರಾಧನೆ ಮಾಡ್ತೀವಿ, ವಾರ ಸಭೆಗೆ ಬರ್ತಾ ಇದೀವಿ ಅಂತ ಅಂದ್ರೆ ನಮ್ಮಲ್ಲಿ ಏನು ಅಭಿವೃದ್ಧಿ ಆಗಲ್ಲ. ನಾವು ಮುಂದೆ ಹೋಗ್ಬೇಕು, ಒಂದು ಸ್ಟೆಪ್ ಮುಂದೆ ಇಕ್ಬೇಕು. ನಾವು ಸ್ಟೆಪ್ ಒಂದು ಮೆಟ್ಲು ಹತ್ಬೇಕು ಅಂದ್ರೆ ಒಂದೊಂದು ಮೆಟ್ಲು ಹತ್ಕೊಂತಾ ಹೋಗ್ತಾನೆ ಇರ್ಬೇಕು. ನಾವು ನಿಂತಿರೋ ಜಾಗದಲ್ಲೇ ನಾನು ಆ ಬಿಲ್ಡಿಂಗ್ ಹತ್ತೀನಿ ಅಂದ್ರೆ ಅದಾಗಲ್ಲ. ನನ್ನಲ್ಲಿ ಲಿಫ್ಟ್ ಇದೆ ಅಂದ್ರೆ ಅದು ನಡೆಯೋದಿಲ್ಲ. ನಾವು ನಡ್ಕೊಂಡೇ ಹೋಗ್ಬೇಕು. ಹಲ್ಲೆಲೂಯಾ. ನಾನು ಏನ್ ಹೇಳೋದಕ್ಕೆ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಅದಕ್ಕೆ ಮತ್ತಾಯದಲ್ಲಿ ದೇವರ ವಾಕ್ಯ, ಸ್ವಾಮಿ ಅನ್ನೋದೆಲ್ಲ ಪರಲೋಕ ರಾಜ್ಯ ಸೇರೋದಿಲ್ಲ. ತಂದೆ ಚಿತ್ತದ ಪ್ರಕಾರ ನಡೀಬೇಕು. ತಂದೆ ಚಿತ್ತ, ದೇವರ ಚಿತ್ತ ಏನಂತ ನಾವು ಡೈಲಿ ಕೇಳಬೇಕು. ದೇವರೇ ಇವತ್ತು ನಿನ್ನ ಚಿತ್ತ ಏನಿದೆ ಅದನ್ನ ನಾವು ಕೇಳಬೇಕು. ಹಲ್ಲೆಲೂಯಾ. ನಾವು ಪ್ರಾರ್ಥನೆ ಮಾಡ್ತೇನೆ. ನಾನು ಊರಿಗೆ ಹೋದಾಗ ಅದೊಂದು ನಮ್ಮ ಮಾವನ ಮಗಳಿಗೆ ಹೇಳ್ತಾರೆ, ನಿನ್ನ ಲೈಫಲ್ಲಿ ಪ್ರಾರ್ಥನೆ ಇದೆಯೇ ಅಂತ ಕೇಳಬೇಕಾದ್ರೆ ಇಲ್ಲ ಅಂತ ನಾನು ಹೇಳಿದೆ, ಡೈರೆಕ್ಟ್ ಆಗಿ ಹೇಳಿದೆ, ನಿನ್ನ ಮನಸ್ಸಲ್ಲಿ ಯೇಸು ಇಲ್ಲ, ಅದಕ್ಕೆ ನೀನು ಪ್ರಾರ್ಥನೆ ಇಲ್ಲ ಅಂತ. ನೀನ್ ಹೇಗೆ ಹೇಳ್ತೀಯ ಅಂತ. ನಿನ್ನಲ್ಲಿ ಒಂದು ದೇವರ ಪ್ರೀತಿ ಅಂತ ಅಂದ್ರೆ ನೀನು ಪ್ರಾರ್ಥನೆ ಬಿಡೋದಿಲ್ಲ. ಪ್ರತಿದಿನ ನೀನು ಪ್ರಾರ್ಥನೆ ಮಾಡುವಂತ ವ್ಯಕ್ತಿ ಆಗಿರ್ತೀಯ. ಕಾರಣ ಏನು ಅಂದ್ರೆ ಯೇಸುಗೆ ನಿನಗೆ ಒಂದು ಕಮ್ಯುನಿಕೇಶನ್ ಇರ್ಬೇಕು. ಡೈಲಿ ನೀನು ಅವ್ರು ಮಾತಾಡಬೇಕು. ಹಲ್ಲೆಲೂಯಾ. ನೀವೊಂದು ತೀರ ಅವರೊಂದು ತೀರ ಇದ್ರೆ ಏನು ನಡೆಯೋದಿಲ್ಲ. ಹಲ್ಲೆಲೂಯಾ. ನಾವು ಪ್ರತಿದಿನ ಪ್ರಾರ್ಥನೆ ಮಾಡು. ಪ್ರತಿದಿನ ಆಗಿಲ್ಲ ಅಂದ್ರೆ ಪರವಾಗಿಲ್ಲ, ವಾರದಲ್ಲಿ 3 times ಆದ್ರೂ ಅದು 3 time ಇಂದ 6 time ಆಗುತ್ತೆ. ಅದು ಮುಂದೆ ಹೋಗ್ತಾನೆ ಇದೆ ಹೊರತು ಅದು ಕಮ್ಮಿ ಆಗಿ ಬರಲ್ಲ.
ಹಲ್ಲೆಲೂಯಾ. ನಮ್ಮನ್ನ ನಾವು ಪರಿಶೀಲನೆ ಮಾಡ್ಕೋಬೇಕು. ನಾವೆಲ್ಲಿದ್ದೀವಿ, ಏನ್ ಮಾಡ್ತಾ ಇದೀವಿ? ಅಭಿಷೇಕ ಹೊಂದ್ತಾ ಇದೀವಿ, ಕರೆಕ್ಟ್. ಅಭಿಷೇಕ ಹೊಂದ್ತಾ ಇದೀವಿ, ಕರೆಕ್ಟ್. ದೇವರ ಹತ್ರ ಕೇಳಬೇಕು, ದೇವರೇ ನನಗೆ ಯಾವ ಸೇವೆ ಇದೆಯಾ? ನನಗೆ ಅಭಿಷೇಕ ಕೊಡ್ತಾ ಇದೆಯಪ್ಪ, ನನಗೆ ಯಾವ ಸೇವೆ ಇದೆ? ನನ್ನ ಒಂದು ದರ್ಶನ ಏನು ಅಂತ ನೀವು ಕೇಳಬೇಕಾದ್ರೆ ದೇವರು ನೀವು ಪ್ರಕಟ ಪಡಿಸ್ತಾರ. ನೀವೇನ್ ಮಾಡ್ಬೇಕು ಅಂತ ಕೇಳಿದ್ರೆ ದೇವರು ನೀವು ಪ್ರಕಟ ಪಡಿಸ್ತಾರೆ. ಹಲ್ಲೆಲೂಯಾ. ನಾನು ನಿಜವಾಗ್ಲೂ ಹೇಳ್ತೇನೆ, ಒಂದು ದಿನಕ್ಕೂ ಯಾವುದೇ ಸ್ಟೇಜ್ ಹತ್ತಿ ನಾನು ಒಂದು ಸ್ಕೂಲಲ್ಲಾಗಿ ಒಂದು ಪೊಯಂ ಕೇಳಿದ್ರೆ ಹೇಳ್ತಾರೋ, ನಾನು ಇವತ್ತು ದೇವರು ನನ್ನನ್ನ ಒಂದು ಮೆಸೇಜ್ ಕೊಡುವನಾಗಿ ಮಾಡಿದರೆ ಅಂದ್ರೆ ಅದಕ್ಕೆ ಕರ್ತನ ಕೃಪೆನೆ. ಹಲ್ಲೆಲೂಯಾ. ಅದು ಕರ್ತನ ದಯೆನೆ, ಕರ್ತನ ಪ್ರೀತಿನೇ. ದೇವರು ಕೊಡೋ ಪ್ರೀತಿ ಬಿಟ್ಟು ಈ ಲೋಕದಲ್ಲಿ ಯಾರು ಆ ಪ್ರೀತಿ ನಮ್ಗೆ ಕೊಡೋದಿಲ್ಲ, ಸಿಗೋದು ಇಲ್ಲ. ಅದೆಷ್ಟೇ ಕಾಸು ನಾನು ಕೊಟ್ಟು ನಾನು ಕೊಂಡ್ಕೊಂಡು ಬರ್ತೀನಿ ಅಂತ ಅಂದ್ರೆ ನಮಗ್ ಸಿಗಲ್ಲ. ಕಾರಣ ಅಂದ್ರೆ ಯೇಸು ಪ್ರೀತಿನೇ ಪ್ರೀತಿ. ಹಲ್ಲೆಲೂಯಾ. ಆ ಪ್ರೀತಿ ಮುಂದೆ ಬರೋ ಹೆಂಡತಿನೂ ಕೊಡೋದಿಲ್ಲ, ಇರುವಂತ ಅಪ್ಪ ಅಮ್ಮನೂ ಕೊಡೋದಿಲ್ಲ, ಮುಂದೆ ಬರೋ ಮಕ್ಕಳನ್ನು ಕೊಡೋದಿಲ್ಲ. ಯೇಸು ಬಿಟ್ರೆ ಆ ಪ್ರೀತಿ ಯಾರು ಕೊಡೋದಿಲ್ಲ. ಹಲ್ಲೆಲೂಯಾ. ನಾನು ಏನ್ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ ಅಂದ್ರೆ, ನಿಮ್ಮ ಜೀವಿತದಲ್ಲಿ ಪ್ರಾರ್ಥನೆ ಇರಬೇಕು, ನಿಮ್ಮ ಜೀವಿತದಲ್ಲಿ ಗ್ರೋತ್ನೆಸ್ ಇರಬೇಕು. ಎಷ್ಟೋ ಜನಗಳು ಪ್ರವಾದಿಗಳಲ್ಲಿ ಬಂದಿದ್ದಾರೆ, ಎಷ್ಟೋ ಶಕ್ತವಾಗಿ ಸೇವೆ ನಡೆಸಿದ್ದಾರೆ. ಬಟ್ ಅವರೆಲ್ಲ ಹೇಳ್ತಾರೆ ನಿಮ್ಮ ಲೈಫಲ್ಲಿ ಪ್ರಾರ್ಥನೆ ಇರಲೇಬೇಕು ಅಂತ. ಹೇಳ್ತೀವಿ, ಇಲ್ಲಿಂದ ಸಭೆಯಿಂದ ಹೊರಗೆ ಹೋಗ್ತೀವಿ, ಅಲ್ಲೂ ಹೋಗ್ತಾ ಇರ್ತೀವಿ, ಶತ್ರು ಆಲ್ರೆಡಿ ಏನೋ ಒಂದು ನಮ್ಮಲ್ಲಿ ವಂಚ ಹಾಕ್ಬಿಟ್ಟಿರ್ತಾನೆ. ಹಲ್ಲೆಲೂಯಾ. ನಾವು ಪ್ರಾರ್ಥನೆ ಮಾಡಿ ಹೋಗ್ ಸಮಯದಲ್ಲಿ ಕುತ್ಕೊಳ್ಳೋ ಸಮಯದಲ್ಲೇ ನೀನ್ ಅಂತ ಪಾಪ ಮಾಡಿದ್ಯಾ, ನೀನ್ ಇಂಥ ಪಾಪ ಮಾಡಿದ್ಯಾ ಅಂತ ಶತ್ರು ಪ್ಲಾನ್ ಕೊಡ್ಬೋದು, ಹೇಳ್ಬೋದು ಕಿವಿಲಿ ಬಂದು, ಏ ಸೈತಾನ ಯೇಸುವಿನ ನಾಮದಲ್ಲಿ ಪೋ, ದೇವರು ನನಗೆ ಬಿಡುಗಡೆ ಕೊಡ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವು ದೇವರನ್ನ ಹಿಂಬಾಲಿಸಬೇಕಾದ್ರೆ ಕಣ್ಣೀರು ಬರುತ್ತೆ, ವೇದನೆನೂ ಬರುತ್ತೆ, ಚುಚ್ಚು ಮಾತು ಬರುತ್ತೆ, ಎಲ್ಲ ಬರುತ್ತೆ. ಎಲ್ಲವನ್ನು ಸಹಿಸ್ಕೊಂಡು ಹೋಗ್ಬೇಕು. ಹಲ್ಲೆಲೂಯಾ. ನಾವು ಸಹಿಸ್ಕೊಂಡು ಹೋದ್ರೇನೆ ಮುಂದಿನ ಕಾಲಘಟ್ಟದಲ್ಲಿ ನಾವು ಇವತ್ತೇನ್ ಹೇಳಿದ್ರಲ್ಲ ಸಿಸ್ಟರ್, ಆ ತರ ನಮ್ಮ ಟೆಸ್ಟಿಮನಿನ ಇನ್ನೊಬ್ರು ಹೇಳ್ತಾರೆ. ಹಲ್ಲೆಲೂಯಾ. ನಾವು ಆ ತರ ಆಗ್ಬೇಕು ಅಂತ ಆಸೆ ನಮ್ಮಲ್ಲಿ ಇತ್ತು ಅಂದ್ರೆ ಅದು ನಾನು ದೇವ್ರು ಮಾಡ್ತಾರೆ. ನಿಮ್ಮ ಮನಸ್ಸಲ್ಲಿ ಏನಿರುತ್ತೋ ನಿಮ್ಮ ದೇಹ ಅದೇ ಆಳ್ವಿಕೆ ಮಾಡುತ್ತೆ. ನಿಮ್ಮ ಮನಸ್ಸು ದೇವರ ಕುರಿತವಾಗಿ ಇತ್ತು ಅಂದ್ರೆ ನಿಮ್ಮ ಮನಸ್ಸು ಪೂರ್ತಿ, ನಿಮ್ಮ ಯೋಚನೆ ಪೂರ್ತಿ ಯೇಸು ಅಂತಾನೆ ಇರುತ್ತೆ. ನಿಮ್ಮ ಮನಸ್ಸಲ್ಲಿ ಅರ್ಧ ಯೇಸು ಅರ್ಧ ಲೋಕ ಇತ್ತು ಅಂದ್ರೆ ನಿಮ್ಮ ಲೈಫ್ ಡಿಸ್ಟ್ರಾಯ್ ಆಗ್ಬಿಡುತ್ತೆ. ಹಲ್ಲೆಲೂಯಾ. ಇನ್ನೊಂದು ವಾಕ್ಯ ನಾವು ಓದಿಕೊಳ್ಳೋಣ. ಜ್ಞಾನೋಕ್ತಿ 3:5-6. ಮೂರನೇ ಅಧ್ಯಾಯ. ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸೆ ಇಡು. ನಿನ್ನ ಎಲ್ಲಾ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು. ಆತ ನಿನ್ನ ಮಾರ್ಗಗಳನ್ನು ಸಲಗ ಮಾಡುವನು. ನೀನೇ ಬುದ್ಧಿವಂತ ಎನ್ನಿಸದೆ ಯೋಗ್ಯ ಭಯಪಟ್ಟು ಕೆಟ್ಟದ್ದನ್ನು ತೊರೆದು ಬಿಡು. ಹಲ್ಲೆಲೂಯಾ. ಸ್ವಬುದ್ಧಿ ಅಂತ ನಾನೇ ಅನ್ನೋದು ನಾವು ಯಾವತ್ತೂ ಹೋಗ್ಬಾರ್ದು. ನಾನೇ ಅನ್ನೋದು ನಮ್ಮ ಲೈಫಲ್ಲಿ ಯಾವತ್ತೂ ಬರಬಾರ್ದು, ಅದು ಬರೋದಕ್ಕೆ ಹೋಗ್ಬಾರ್ದು. ನಮ್ಮನ್ನ ನಾವು ಫಸ್ಟ್ ತಗ್ಗಿಸಿಕೋಬೇಕು. ಅದಕ್ಕೆ ಇನ್ನೊಂದು ಕಡೆ ದೇವರ ವಾಕ್ಯ ಹೇಳ್ತಾರೆ, ಯಾರು ತಗ್ಗಿಸಿಕೊಳ್ತಾರೋ ಅವ್ರು ಹೆಚ್ಚಿಸಲ್ಪಡ್ತಾರೆ, ಯಾರು ಹೆಚ್ಚಿಸಲ್ಪಡ್ತಾರೋ ತಗ್ಗಿಸಲ್ಪಡ್ತಾರೆ ಅಂತ. ಹಲ್ಲೆಲೂಯಾ. ಯಾವುದೇ ಒಂದು ಸ್ಟೇಜ್ ಅಲ್ಲಿ ನಾವು ಹೋದ್ವಾ, ಎಷ್ಟೇ ದೊಡ್ಡ ನೀನು ಮೆಸೇಜ್ ಹೇಳಿದ, ಎಷ್ಟೇ ಒಂದು ದೊಡ್ಡ ಆರಾಧನೆ ಮಾಡ್ತಾ, ಎಷ್ಟೇ ನೀನ್ ಟೆನ್ಸಲ್ ಪ್ರಾರ್ಥನೆ ಮಾಡ್ದ, ಅದು ಕೊಟ್ಟಿರೋ ಕರ್ತನ ಕೃಪೆ. ಅದನ್ನ ನಮ್ಮನ್ನ ನಾವು ಹೆಚ್ಚಿಸ್ಕೋಬಾರ್ದು. ನಾನ್ ಹಂಗ್ ಮಾಡ್ದೆ, ನಾನ್ ಹಿಂಗ್ ಮಾಡ್ದೆ, ನಾನ್ ಮೆಸೇಜ್ ಹೇಳ್ತೀನಿ, ಅದ್ ಮಾಡ್ತೀನಿ, ಅದಲ್ಲ ದೇವರ ಕೃಪೆ. ಹಲ್ಲೆಲೂಯಾ. ಕೆಲವೊಂದು ಜನ ಒಂದು ಸಭೆಯಲ್ಲಿ ಒಬ್ಬರು ಸಭೆಗೆ ಒಂದು ಸೇವಕರಿದ್ದಾಗ ಒಂಥರ ಅಂತೆ, ಇನ್ನೊಂದು ಸೇವಕರಿದ್ದಾಗ ಇನ್ನೊಂದು ತರ ಅಂತೆ. ಹಲ್ಲೆಲೂಯಾ. ಆ ತರ ಇದ್ರೆ ಈ ಲೋಕದಲ್ಲಿ ಒಂದು ಮಾತು ಹೇಳ್ತಾರೆ, ಊಸುರು ಬಳ್ಳಿ ಅಂತ. ಊಸುರು ಬಳ್ಳಿ ತರ ಇರಬಾರ್ದು ಒಂದು ಲೈಫ್ ಅಲ್ಲಿ. ಇದ್ರೆ ಒಂದೇ ತರ ಇರ್ಬೇಕು. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ರೆವಲ್ಯೂಷನ್ 3:15-16-17 ಹೇಳುತ್ತೆ, ನೀನ್ ತಣ್ಣಗಾದ್ರ ಇರು, ಇಲ್ಲ ಬೆಚ್ಚಿಗಾದ್ರ ಇರು. ಉಗ್ರ ಬೆಚ್ಚಾಗಿದ್ರೆ ನನ್ನ ಬಾಯಿಂದ ನಿನ್ನ ಹೆಸರನ್ನ ಕಕ್ತೇನೆ ಅಂತ ದೇವರ ವಾಕ್ಯ ಹೇಳ್ತದೆ. ಇದ್ರೆ ತಣ್ಣಗಾದ್ರೆ ಇರ್ಬೇಕು, ಇಲ್ಲ ಬೆಚ್ಚಿಗಾದ್ರೆ ಇರ್ಬೇಕು. ಉಗ್ರ ಬೆಚ್ಚಾಗಿ ನಾವಿರ್ಬಾರ್ದು. ಇದ್ರೆ ಲೋಕಕಾರಣ ಇರ್ಬೇಕು, ಇಲ್ಲ ಯೇಸುವಿಗಾನ ಇರ್ಬೇಕು. ಯೇಸು ಅಂತ ನಾನು ಹಿಂಬಾಲಿಸ್ತಾನೆ ಇರ್ಬೇಕು ಪ್ರತಿದಿನ. ತುಂಬಾ ಹೋರಾಟಗಳು ಬರ್ತಾ ಇರುತ್ತೆ, ನಿಂದೆಗಳು ಬರ್ತಾ ಇರುತ್ತೆ, ಏನಾದ್ರೂ ಒಂದು ಬರ್ತಾನೆ ಇರುತ್ತೆ. ಅದನ್ನ ನಾವು ಜಯಿಸ್ಕೊಂಡು ಹೋಗ್ಬೇಕು. ಹಲ್ಲೆಲೂಯಾ. ನಾವು ಯವನಸ್ಥರಾಗಿದ್ದೇವೆ. ಯವನಸ್ಥರ ಟೈಮಲ್ಲಿ ಸೈತಾನ್ ಏನಾದ್ರೂ ಒಂದು ಪ್ಲಾನ್ ಮಾಡ್ತಾನೆ. ಯಾವ್ದನ್ನ ಒಂದು ಹುಡುಗಿ ಆದ್ರನ್ನ ಕಳಿಸ್ತಾನೆ, ಇಲ್ವಾ ಫ್ರೆಂಡ್ಗಳನ್ನ ಕಳಿಸ್ತಾನೆ. ಒಂದು ಫ್ರೆಂಡ್ ಮೂಲಕ ಆದ್ರೂ ನಮ್ಮನ್ನ ಬಿಡಿಸ್ಬೇಕು ಅಂತ ಆಲೋಚನೆ ಇಟ್ಕೊಂಡಿರ್ತಾನೆ. ಬಟ್ ಯೇಸು ನಮ್ಮನ್ನ ಬಿಡಲ್ಲ. ನಾನು ಯಾವ್ದನ್ನ ನನ್ನ ಸ್ಕೂಲ್ ಫ್ರೆಂಡ್ಗೆ ಮಾತನಾಡಬೇಕು ಅಂತ ಅಂದ್ರೆ, ನಾನೊಂದು ಕಾಲ್
ಕಾಲ್ ಬಟನ್ ಒತ್ತೋದಕ್ಕಿಂತ ಮುಂಚೆ ದೇವರು ಹೇಳ್ತಾರ ಬೇಡ ಅಂತ. ಕಾರಣ ಏನಂದ್ರೆ ಅವ್ರು ಲೌಕಿಕರು ಅಂತ. Hallelujah. ನಾವು ಅವರು ಮಾತಾಡೋ ವಿಷಯ ಬರೀ ಲೌಕಿಕ ರೀತಿಯಾಗಿರುತ್ತೆ. ಅದೇ ಆತ್ಮಿಕ ರೀತಿಯ ವಿಷಯದಲ್ಲಿ ನಾವು ಮಾತಾಡಬೇಕಂದ್ರೆ ದೇವರು ಹ್ಞೂ ಅಂತಾರೆ. Hallelujah. ದೇವರ ಸ್ವರವನ್ನ ನಾವು ಕೇಳಬೇಕು, ಪ್ರತಿದಿನ ಕೇಳಬೇಕು, ಒಂದೊಂದು ನಿಮಿಷದಲ್ಲಿ ಕೇಳಬೇಕು. ದೇವರೇ ಇದು ಸರಿನಾ, ಇದು ತಪ್ಪಾ, ನನ್ನ ನಡವಳಿಕೆ ಸರಿ ಇದೆಯಾ, ನನ್ನ ಯೋಚನೆ ಸರಿ ಇದೆಯಾ, ನನ್ನ ಆಲೋಚನೆ ಸರಿ ಇದೆಯಾ ಅಂತ. ಅದು ಏನಾದ್ರು ಸರಿ ಇಲ್ಲ ಅಂತಂದ್ರೆ ನಮ್ಮ ಸೇವೆ ಅಭಿವೃದ್ಧಿ ಆಗಲ್ಲ. ನಾವಿರೋ ಸ್ಥಳದಲ್ಲಿ ನಾವು ಸ್ವಾಮಿ 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 ಅನ್ಕೊಂಡು ನಾವಿರ್ಬೇಕಾಗತ್ತೆ. Hallelujah. ನಮ್ಮಲ್ಲಿ ಬಿಡುಗಡೆ ಉಂಟಾಗಬೇಕು, ಅದ್ಭುತಗಳು ಉಂಟಾಗಬೇಕು, ಎಲ್ಲ ಸರಿ. ಜನರು ಇವತ್ತು ಹೋಗ್ತಾರೆ ಎಂತಿಕೆ ಅಂದ್ರೆ, ಜನರ ಇವತ್ತಿನ ಕಾಲಘಟ್ಟದಲ್ಲಿ ಅನೇಕ ಜನಗಳು ಯೇಸುವಿನ ಹಿಂಬಾಲಿಸೋದ ಕಾರಣ ಏನು ಅಂತಂದ್ರೆ ಅವ್ರಿಗೆ ಬೇಕಾಗಿರೋದು ಬಿಡುಗಡೆ ಅಷ್ಟೇ. ಯೇಸು ಬೇಕಾಗಿಲ್ಲ. ಯೇಸು ಬೇಕು ಅಂತ ಯಾರು ಹೋಗ್ತಾರೋ ಯೇಸುವಿನಿಂದ ಬರುವಂತ ನಿಂದೆಗಳನ್ನು ಅನುಭವಿಸ್ತಾರೆ, ಕಣ್ಣೀರನ್ನು ಅನುಭವಿಸ್ತಾರೆ, ಎಲ್ಲ ಅನುಭವಿಸ್ತಾರೆ. ಕಾರಣ ಏನು ಅಂತಂದ್ರೆ ನನಗೆ ಯೇಸು ಬೇಕು ಅಷ್ಟೇ. ಸ್ವಲ್ಪ ಜನ ಸಭೆಗೆ ಬರ್ತಾರೆ, ಅವರಿಗೆ ಬಿಡುಗಡೆ ಸಾಕು. ನನ್ನ ಮಗನ ಮಾಟ ಬಿಡುಗಡೆ ಆಯ್ತಲ್ಲ, ಇನ್ ಮುಂದೆ ಸಭೆಗೆ ಬರಲ್ಲ ಅಂತ ಬಿಟ್ಟು ಹೋಗ್ಬಿಡ್ತಾರೆ. ಕಾರಣ ಏನು? ಅವ್ರು ಬಂದಿರೋದು ಬಿಡುಗಡೆಗೋಸ್ಕರ. ನಾವು ಬರ್ತಾರದು ಎಂತಕ್ಕೋಸ್ಕರ ಅಂತ ನಮ್ಮನ್ನ ನಾವು ವಿಚಾರಿಸಿಕೊಳ್ಳಬೇಕು. Hallelujah. ಪ್ರತಿದಿನ ಪ್ರಾರ್ಥನೆ ಮಾಡಿ, ಪ್ರತಿದಿನ ದೇವರ ಮುಂದೆ ಅಳ್ಬೇಕನ್ಸ್ತಾ ಅಳ್ರಿ, ನಗ್ಬೇಕಂತ ನಗ್ರಿ, ಡ್ಯಾನ್ಸ್ ಆಡ್ಬೇಕಂತ ಡ್ಯಾನ್ಸ್ ಆಡ್ರಿ. ನಿಮ್ಗೆ ಇಷ್ಟವನ್ನ ದೇವರ ಮುಂದೆ ನಾವು ಮಾಡಬಹುದು. Hallelujah. ನಾವು ಹಾಕೋ ಒಂದು ಬಟ್ಟೆಯಿಂದನೂ ಜನಗಳು ನೋಡ್ತಾರೆ, ನಾವು ಮಾಡೋ ಒಂದು ಸ್ಟೈಲ್ ಅನ್ನು ಜನಗಳು ನೋಡ್ತಾರೆ. Hallelujah. ನಾವು ಹಾಕೋ ಬಟ್ಟೆಯಿಂದ ಜನಗಳು ಹೇಳ್ಬೇಕು ನಮ್ಮ ಆತ್ಮಿಕನು ಅಂತ. Hallelujah. ಇವತ್ತಿನ ಕಾಲಘಟ್ಟದ ಹೆಂಗೆಂಗೋ ಬಟ್ಟೆಗಳು ಹಾಕೊಂಡು ಹೆಂಗೆಂಗೋ ಸ್ಟೈಲ್ ಮಾಡ್ಕೊಂಡಿದ್ದಾರೆ. ನಾನ್ ಹಳೆ ದಿನಮಾನಗಳಲ್ಲಿ ನಾನು ಮಾಡಿಸಿದ ಕಟ್ಟಿಗೆ ಬೇರೆ, ನಾನು ಹಾಕ್ತಾರೆ ಡ್ರೆಸ್ಸೇ ಬೇರೆ, ನಾನು ಇದ್ದಿದ್ದ ನಡವಳಿಕೆನೇ ಬೇರೆ, ನಾನು ಇದ್ದಿದ್ದ ಆಲೋಚನೆನೇ ಬೇರೆ. ಯಾವಾಗ ಯೇಸು ಪರಿಶುದ್ಧಾತ್ಮ ನನ್ನಲ್ಲಿ ಬಂದ್ರು ಅವಾಗಿಂದ ನನ್ನ ಚೈತನ್ಯ ಎಲ್ಲ ಆಯ್ತು. Hallelujah. ನಮ್ಮಲ್ಲಿ ಪವಿತ್ರ ಆತ್ಮನನ್ನು ಯಾವಾಗ ನಾವು ಬರ ಮಾಡ್ಕೋಬೇಕು. ಪ್ರತಿದಿನ ಪವಿತ್ರ ಆತ್ಮನ ಬರ ಮಾಡ್ಕೋಬೇಕು. ಪ್ರತಿದಿನ 1 hour ಟೈಮ್ಸಲ್ಲಿ ಮಾತಾಡ್ಬೇಕು. ಪ್ರತಿದಿನ ಒಂದು ಅರ್ಧ ಅವರ್ ನಾವು ಆರಾಧನೆ ಮಾಡ್ಬೇಕು. ಪ್ರತಿದಿನ ಒಂದು ಮುಕ್ಕಾಲು ಗಂಟೆ ನಾವು ವಾಕ್ಯವನ್ನು ಧ್ಯಾನಿಸಬೇಕು. ಪ್ರತಿದಿನ ಒಂದು 1 hour ಆಗ್ಲಿ ಮುಕ್ಕಾಲು ಅವರ್ ಆಗ್ಲಿ ಜನಗಳಿಗೋಸ್ಕರ ಪ್ರಾರ್ಥನೆ ಮಾಡ್ಬೇಕು. ಅಲ್ಲೇ 3 ರಿಂದ 4 ಅವರ್ ಕವರ್ ಆಗ್ಬಿಡುತ್ತೆ. Hallelujah. ನಿದ್ದೆಯನ್ನ ತ್ಯಾಗ ಮಾಡ್ಲೇಬೇಕಾಗುತ್ತೆ. ಮುಂದೆ ಒಳ್ಳೆಯದು ನಾವು ಸೇವಕರು ಆಗ್ಬೇಕು ಅಂತ ಅಂದ್ರೆ ಇವತ್ತು ನಮ್ಮ ನಿದ್ದೆ ಅಂತ ಕೂತ್ಕೊಂಡ್ರೆ ಅಷ್ಟೇ ನಮ್ಮ ಲೈಫ್ ನಿದ್ದೆಯಲ್ಲೇ ಇರುತ್ತೆ. Hallelujah. ನಮ್ಮ ಮುಂದೆ ಒಳ್ಳೆ ಪ್ರವಾದಿಗಳು ಆಗ್ಬೇಕು ಅಂದ್ರೆ 5 ರೀತಿಯ ಸೇವೆಯಲ್ಲಿ ಯಾವ ಸೇವೆ ಅಂತ ನಾವು ಕೇಳಬೇಕಾದ್ರೆ ದೇವರು ನಮಗೆ ಕೇಳಿಸಿ ನಡೆಸ್ತಾನೆ. Hallelujah. ನಿಮ್ಮ ಮನಸ್ಸಲ್ಲಿ ಏನ್ ಪಾಪ ಇದೆ ನನಗೆ ಗೊತ್ತಿಲ್ಲ, ನಿಮ್ಮ ನಡವಳಿಕೆಯಲ್ಲಿ ಯಾವ ಚೇಂಜಸ್ ಬೇಕು ದೇವರು ನನಗೆ ಗೊತ್ತಿಲ್ಲ, ಬಟ್ ನಿಮಗೂ ಆ ದೇವರಿಗೆ ಗೊತ್ತಿರುತ್ತೆ. ನೀವು ಒಪ್ಪಿಸಿಕೊಳ್ಳಿ, ನಾನು ಪ್ರಾರ್ಥನೆ ಮಾಡ್ತೀನಿ. ನೀವು ಕೇಳಿ ದೇವ್ರ ಹತ್ರ, ದೇವ್ರೆ ನನ್ನ ಮನಸ್ಸಲ್ಲಿ ಯಾವ ಪಾಪ ಇದೆ, ಮಾತನಾಡಿ ದೇವ್ರ ಹತ್ರ. ಅಪ್ಪ ನನ್ನ ಮನಸ್ಸಲ್ಲಿ ಯಾವ ಪಾಪ ಇದೆಪ್ಪ, ನನ್ನ ನಡವಳಿಕೆ ಯಾವ ಚೇಂಜಸ್ ಆಗ್ಬೇಕು, ನನ್ನ ಯೋಚನೆ ಯಾವ ಚೇಂಜಸ್ ಆಗ್ಬೇಕು. ನನಗೋಸ್ಕರ ಕಚ್ಚನೆ ಆ ಶಿಲುವೆಯಲ್ಲಿ, ನನಗೋಸ್ಕರ ನೀನ್ ಸತ್ತೆ, ಒಂದನಿ ಡ್ರಾಪ್ ರಕ್ತ ಇರ್ಲಿಲ್ಲಪ್ಪ ನನಗೋಸ್ಕರ, ನನ್ನ ಪಾಪಕ್ಕೋಸ್ಕರ ನಾವು ಅಳೆದು ಎಲ್ಲೋ ಬಿದ್ದೋಗ್ಬೇಕಾಗಿತ್ತು ಕರ್ತನೆ, ನಮ್ಮನ್ನ ರಕ್ಷಿಸಿ ಕರ್ಕೊಂಬಂದಿದೆ ಅಂತ ದೇವರ ಹತ್ರ ಮಾತನಾಡಿ ಒಂದು ನಿಮಿಷ ಕಾಲ ನಿಮ್ಮ ಕೈಲಿ ಅರ್ಪಿಸಿಕೊಟ್ಟು, ಒಂದೇ 1 ನಿಮಿಷ ನೀವು ಮಾತನಾಡಿ. ಅಪ್ಪ ಇನ್ನು ಮುಂದೆ ಈ ತಪ್ಪು ನಾನು ಮಾಡಲ್ಲ ಅಂತ ಒಪ್ಪಿಸಿಕೊಡಿ. ಅಪ್ಪ ಇನ್ನು ಮುಂದೆ ನಾನು ಈ ತರ ಮಾಡಲ್ಲ ಅಂತ ಒಪ್ಪಿಸಿಕೊಡಿ. ಅಪ್ಪ ಇನ್ನು ಮುಂದೆ ಅಪ್ಪ ನಾನೇ ಅಂತ ನನ್ ಮುಂದೆ ಹೋಗಲ್ಲ ಅಪ್ಪ, ನೀವು ಮುಂದೆ ಹೋಗಿ ನಾನೇ ಹಿಂದೆ ಬರ್ತೇನೆ ಅಪ್ಪ. ಒಪ್ಪಿಸಿಕೊಡಿ, ಒಪ್ಪಿಸಿಕೊಡಿ. ನಿಮ್ಮ ಮನಸ್ಸಲ್ಲಿ ಯಾವ್ದಾದ್ರು ಪಾಪ ಇದ್ರೆ ಒಪ್ಪಿಸಿಕೊಡಿ. ಯಾರು ಮೌನವಾಗಿ ಇರಬೇಡಿ ಪ್ಲೀಸ್. ಪರಿಶುದ್ಧಾತ್ಮ ದುಃಖ ಪಡ್ತಾ ಇದ್ದಾರೆ. ಎಷ್ಟೋ ಅಭಿಷೇಕ ನಾನು ಸುರಿಸ್ತಾ ಇದ್ದೀನಿ, ಬಟ್ ಅದನ್ನ ಹೇಗ್ ಯೂಸ್ ಮಾಡ್ಬೇಕು ಅಂತ ನಿಮಗೆ ಗೊತ್ತಾಯ್ತಲ್ವಾ? ಎಷ್ಟೋ ಅಭಿಷೇಕ ನಿಮ್ಮ ಮೇಲೆ, ಎಷ್ಟೋ ಆಲೋಚನೆ ನಾನು ಇಕ್ಕಿದ್ದೇನೆ, ಎಷ್ಟೋ ದರ್ಶನಗಳನ್ನ ಇಕ್ಕಿದ್ದೇನೆ. ಅದರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇಲ್ವಲ್ಲ? ನಿಮ್ಮ ಕೆಲಸದ ಕುರಿತವಾಗಿ, ನಿಮ್ಮ ಒಂದು ಭವಿಷ್ಯದ ಕುರಿತವಾಗಿ ಬರೇ ಯೋಚನೆ ಮಾಡ್ತಾ ಇದ್ದೀರ. ನನ್ನ ಕುರಿತವಾಗಿ, ನಾನು ಇಕ್ಕಿರುವಂತ ಸೇವೆಯ ಕುರಿತವಾಗಿ ಯೋಚನೆ ಮಾಡ್ತಾ ಇರುವಂತ ಪರಿಶುದ್ಧಾತ್ಮ ದುಃಖ ಪಡ್ತಾ ಇದ್ದಾರೆ. ಒಪ್ಪಿಸಿಕೊಳ್ಳಿ.
Shabala galatri hantarabana ribanada vaidalabana rikemene vaidalada rikamana vaidelete rikamana rabana ragala sheke rika vaidalaba ribana cha rekre mondo rukulundu ramanagadari hantirevene sheva rakhala thanavana grakamana ribana shoko rebeni hantarabana ಓ ಪರಿಶುದ್ಧಾತ್ಮನಿ ಕರ್ತನೆಪ್ಪ ಈ ಒಳ್ಳೆಯ ಒಂದು ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಈ ಒಳ್ಳೆಯ ಒಂದು ದಯೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಕರ್ತನೆ ಅಪ್ಪ ದೇವರೇ. ಅಪ್ಪ ಒಳ್ಳೆ ಒಂದು ವಾಕ್ಯಕೊಂಡು ಮಾತಾಡಿದಕ್ಕಾಗಿ ಸ್ತೋತ್ರ. ಆ ವಾಕ್ಯದ ಅಭಿಷೇಕ, ಆ ವಾಕ್ಯದ ಅನಾಯಿಂಟಿಂಗ್ ಕರ್ತನೆ ಈಗಲೇ ಸುರಿಯಲ್ಪಡ ಯೇಸುವಿನ ನಾಮದಲ್ಲಿ ಕರ್ತನೆ ಅಪ್ಪ. ಶಬಲ ರಗಲ ರಿಯಂತೆ ಕೆರೆಬಾನರ ವೈಡಲವರ ರಿಗಲಾದ ನೇರೆಬೋ ಶೇಕೆರೆಬೆ ರಿಬಾನ ಶಾಖ ತೇರಿ ಅಂತರಬನ ಓ ರಬಲೆ ಕೆತೆರೆ ರಿಬಾಲ ಶೇಕೆರೆಬೆ. ಓ ಅನ್ಯ ಭಾಷೆಯಲ್ಲಿ ಮಾತನಾಡಿ ಬಿಡಬೇಡಿ. ಈಗ ಬರುತ್ತಿಗೆ ಅಭಿಷೇಕ ಇನ್ನು ಮುಂದೆ ಯಾವತ್ತೂ ನೀವು ಕಾಣಲಿಲ್ಲ. ಒಂದೇ ಬಿಡಲು ಕೊಡಬೇಡಿ.
ಶತ್ರುವಿನ ಕೋಟೆಗಳು ಎಲ್ಲ ಬಿದ್ದಿದಕ್ಕಾಗಿ ಸ್ತೋತ್ರ, ಎಲ್ಲ ಮುಳುಗೋಗಿದ್ದಕ್ಕಾಗಿ ಸ್ತೋತ್ರ, ಎಲ್ಲ ಕೋಟೆ ಬಿದ್ದಿದಕ್ಕಾಗಿ ಸ್ತೋತ್ರ, ಎಲ್ಲ ಪ್ಲಾನ್ಗಳು ಮುರಿದೋದಕ್ಕಾಗಿ ಸ್ತೋತ್ರ. ಮಕ್ಕಳಿಗೆ ವಿರೋಧವಾಗಿ ನಿಂತಿರುವಂತ ಶತ್ರುವಿನ ಪ್ಲಾನ್ಗಳು ತಂದೆ ಮಗ ಪರಿಶುದ್ಧನ ಹೆಸರಿನಲ್ಲಿ ಎಲ್ಲ ಮರೆಸಲೇ ನಾಮದಲ್ಲಿ ಕರ್ತನೆ ಅಪ್ಪ. ಅವರವನ ಶಾಖೆಗೆ ಕೇಳ್ತೀನಿ ವೈಡಲಾಗ್ತೀನಿ ಅಂತ ಅಪ್ಪ. ನಿನ್ನ ಸಹನಿಗೆ ಸ್ತೋತ್ರ, ಮಕ್ಕಳಿಗೆ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಇನ್ನು ಮುಂದೆ ಕರ್ತನೆ ನಿನ್ನಲ್ಲಿ ಭಾರ ಹುಳ್ಳುವರಾಗಿ ಪ್ರತಿದಿನ ಪ್ರಾರ್ಥನೆ ಮಾಡುವರಾಗಿ ಇವರನ್ನು ಮಾಡಿದಕ್ಕಾಗಿ ಸ್ತೋತ್ರ. ಇವರಿಗೆ ವಿರೋಧವಾಗಿ ನಿಂತಿರುವಿನ ಶತ್ರುವಿನ ಪ್ಲಾನ್ ಕೋಟೆಗಳು ಇವತ್ತು ಮರಿತಾ ಇದೆ, ಇವತ್ತು ಮರಿತಾ ಇದೆ, ಇವತ್ತು ಮರಿತಾ ಇದೆ. ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ಇವರ ಶತ್ರುವಿನ ಯಂತ್ರ ಐವಾನದ ವೈರಾಗ್ಯವು ಅಪ್ಪ ಇವರು ಏನು ಕಾಣಿಸಿದೆಯೋ ಅದನ್ನು ಲೈಫಲ್ಲಿ ಸಂಭವಿಸಲಿ, ಸಂಭವಿಸಲಿ ಲೈಫಲ್ಲಿ, ಇವರ ಲೈಫಲ್ಲಿ ಸಂಭವಿಸಲಿ. ಇವರ ಲೈಫಲ್ಲಿ ಸಂಭವಿಸಲಿ. ವಿಧಿ ಅಪ್ಪ ಶತ್ರು ಏನೇ ಪ್ಲಾನ್ ಇವರಿಗೆ ಹಾಕೊಂಡಿದ್ದಾರೆ, ಬ್ಲೂ ಪ್ರಿಂಟ್ ಹಾಕಿ ಇವರಿಗೆ ತೋರಿಸಿದರು. ನಿನ್ನ ಲೈಫ್ ಇಷ್ಟೇ, ನಿನ್ನ ಲೈಫ್ ಇಷ್ಟೇ ಅಂತ ಶತ್ರು ಏನೇ ಪ್ಲಾನ್ ಹಾಕೊಂಡಿದ್ರು ಅಪ್ಪ. ನಿನ್ನ ಪ್ಲಾನ್ ಮಾತ್ರ ಲೈಫ್ ಅಲ್ಲಿ ಸಂಭವಿಸಲಿ ಯೇಸುವಿನ ನಾಮದಲ್ಲಿ ಅಪ್ಪ. ಇಷ್ಟೊಂದು ಕಾಲ ಖರ್ಚದೆ ಅಪ್ಪ, ನನ್ನನ್ನು ಮರೆ ಮಾಡಿ ನೀವು ಪ್ರಕಟವಾಗಿದ್ದಕ್ಕಾಗಿ ಇಷ್ಟು ಅಪ್ಪ. ಯೋಗ್ಯತೆ ಇಲ್ಲದಂತ ನನ್ನನ್ನು, ಅರ್ಹತೆ ಇಲ್ಲದಂತ ನನ್ನನ್ನು, ಪಾಪಿಯಾದ ನನ್ನನ್ನು ಕರ್ತನೆ, ಮಣ್ಣು ಧೂಳಾದ ನನ್ನನ್ನು ಕರ್ತನೆ, ಹಂದಿಯಾಗಿ ಅಲಿತಿದ್ದ ನನ್ನನ್ನು ಕರ್ತನೆ, ತಿಪ್ಪಲಿದ್ದ ನನ್ನನ್ನು ಕರ್ತನೆ, ಇಷ್ಟು ಒಂದು ಚಂದವಾಗಿ ನೀ ನಡೆಸೋದಕ್ಕಾಗಿ ಯೋಗ್ಯತೆ ಇಲ್ಲಪ್ಪ, ಅರ್ಹತೆ ಇಲ್ಲ ಕರ್ತನೆ. ಏನಕ್ಕೂ ಬೇಡ, ಈ ಲೋಕವೆಲ್ಲ ನನ್ನ ತಡೆದಾಕಿದ್ರು, ನೀನೇ ಬೇಕು ಅಂತ ನನ್ನ ಆರಿಸಿಕೊಂಡು ಇಷ್ಟು ಚೆನ್ನಾಗಿ ನಾನು ನಡೆಸಿದಲ್ಲ ಅದಕ್ಕಾಗಿ ಸ್ತೋತ್ರ. ನನ್ನ ಯೋಗ್ಯನಲ್ಲಪ್ಪ, ನೀನ್ ಯೋಗ್ಯನಾಗಿ ಮಾಡಿದ್ಯಪ್ಪ. ಓ ಕರ್ತನೆ, ಇಷ್ಟು ಒಂದು ಕಾಲ ಕರ್ತನೆ ವಾಕ್ಯ ಮತ್ತು ವಾಕ್ಯಗಳನ್ನು ಮಾತಾಡಕ್ಕೆ ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಅಭಿಷೇಕ ಇಳಿದಕ್ಕಾಗಿ ಸ್ತೋತ್ರ, ಮಕ್ಕಳಲ್ಲಿ ಬಿಡುಗಡೆ ಆಗಿಸಕ್ಕಾಗಿ ಸ್ತೋತ್ರ, ಅನ್ಯತೆ ಬಂದಿದ್ದಕ್ಕಾಗಿ ಸ್ತೋತ್ರ, ನಿನ್ನ ಪ್ರೀತಿ ಇರೋದಕ್ಕಾಗಿ ಸ್ತೋತ್ರ. ನೀನ್ ಜೊತೆ ನೀವು ನಡೆಸಲಿಕ್ಕೆ ಹೇಳ್ತಾರೆ. ಈ ಚಿಕ್ಕ ಪ್ರಾರ್ಥನೆ ಕೇಳಿ ಬೇಡಿ ಹೊಂದುತ್ತೇನೆ ಕರ್ತನೆ, ಯೇಸುವಿನ ನಾಮದಲ್ಲಿ ಆಮೆನ್.